ಕಡಿಮೆ ಬೆಲೆಗೆ ಒಳ್ಳೆ ಪುಸ್ತಕ ಸಿಗ್ತಾ ಇದೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಸುಮ್ಮನೆ ಇರ್ತಾರಾ? ಉಜಿರೆಯ STM ಕಾಲೇಜಿನ ಲೈಬ್ರರಿಯಲ್ಲಿ ನಡೀತಿರುವ ಉಪಯುಕ್ತ ಹಳೆ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಈಗಾಗಲೇ ಸಾಕಷ್ಟು ಜನ ಭೇಟಿ ನೀಡಿದ್ದಾರೆ. ಈ ಪ್ರದರ್ಶನ ಹೇಗೆ ನಡೀತಾ ಇದೆ ನೀವೇ ನೋಡಿ. ನೀವು ಯಾವುದೆಲ್ಲ ಬುಕ್ನ ತಗೊಂಡ್ರಿ? ನಾನು ಕಾಲೇಜ್ ಬಾಟ್ನಿ, ಚಿಲ್ಡ್ರನ್ಸ್ ನಾಲೆಜ್ ಮತ್ತು ಸ್ವಲ್ಪ ಇಂಗ್ಲೀಷ್ ಗ್ರಾಮರ್ ಬುಕ್ಸು, ಹಾಗೆ ಇನ್ನು ತುಂಬ ಬುಕ್ಸ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 20 ಬುಕ್ಸ್ ಏನೋ ತೊಗೊಂಡಿರ್ಬೋದು. ನಿನ್ನೆಯಿಂದ ಇವತ್ತಿನವರೆಗೂ ತುಂಬ ಬುಕ್ಸ್ ತೊಗೊಂಡಿದ್ದೀನಿ. ಇದು ಚಿಲ್ಡ್ರನ್ಸ್ ನಾಲೆಜ್ ಅಂತ ಇದೆ, ಬಟ್ ತುಂಬ ವಿಷಯ ಇದೆ ಇದರೊಳಗಡೆ. ತುಂಬ ಯೂಸ್ಫುಲ್ ಅಂತ ಅನಿಸ್ತು. ಇಷ್ಟು ಕಮ್ಮಿ ರೇಟ್ಗೆ ಪುಸ್ತಕಗಳು ಸಿಗ್ತಾ ಇದೆಯಲ್ಲ, ಇದರಿಂದ ನಿಮ್ಗೆ ಎಷ್ಟು ಯೂಸ್ಫುಲ್ ಆಗಿದೆ? ತುಂಬ ಯೂಸ್ಫುಲ್ ಇದೆ. ನಾನು ಹೊರಗಡೆ ಎಲ್ಲ ಹುಡುಕ್ದೆ ಈ ಟೈಪ್ ಬುಕ್ಸು, ನನಗೆ ಎಲ್ಲೂ ಸಿಗಲಿಲ್ಲ. ಸಿಕ್ಕಿದ್ರೂ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಆಮೇಲೆ ಇಲ್ಲಿ ಬಂದು ನೋಡಿದೆ, ತುಂಬ ಸರ್ಚ್ ಮಾಡಿದೆ. ಆಮೇಲೆ ನನಗೆ ಯಾವ ಬುಕ್ಸ್ ಬೇಕಾಗಿತ್ತು ಅದೇ ಸೇಮ್ ಸಿಕ್ಕಿದೆ ನನಗೆ. ಅದು ರೀಸನಬಲ್ ಪ್ರೈಸ್ ಅಂದರೆ ತುಂಬ ಹ್ಯಾಪಿಯಾಗಿದ್ದೀನಿ, ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಸೊ ಈ ಪುಸ್ತಕ ಪ್ರದರ್ಶನವನ್ನು ಆಯೋಜಿಸಿರುವ ಉದ್ದೇಶವೇನು? ಸಾಮಾನ್ಯವಾಗಿ ಪುಸ್ತಕ ಪ್ರದರ್ಶನ ಅಂತಂದರೆ ಹೊಸ ಪುಸ್ತಕಗಳ ಪ್ರದರ್ಶನ ಮಾಡ್ತಾರೆ. ಇಲ್ಲಿ ಹಳೆಯ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ನಮ್ಮ ಉದ್ದೇಶ ಅಲ್ಲ. ಪ್ರದರ್ಶನವೂ ನಮ್ಮ ಮುಖ್ಯ ಅಲ್ಲ. ಪುಸ್ತಕದ ಎಲ್ಲ ಮಕ್ಕಳಿಗೂ ಪುಸ್ತಕ ಸಿಗಲಿ ಅನ್ನೋ ಕಾರಣಕ್ಕೆ ಪ್ರದರ್ಶನ ಮಾಡಿದ್ದೇವೆ. ಕಾರಣ ಅಂತಂದರೆ ಪುಸ್ತಕಗಳು ಹಳೆದಿರ್ಬೋದು, ಆದರೆ ಜ್ಞಾನ ಅನ್ನೋದು ಹೊಸ್ತಿರ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಪಬ್ಲಿಕ್ಕಿಗೆ, ನಮ್ಮ ಫ್ಯಾಕಲ್ಟಿಗೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀವಿ. ಅದರ್ವೈಸ್ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಹಳೆ ಪುಸ್ತಕಗಳನ್ನ ಗುಜರಿಗೆ ಹಾಕಿಬಿಡ್ತಾರೆ. ಅವರು ಗುಜರಿಗೆ ಹಾಕಿರೋದ್ರಿಂದ ಪಟ್ಟಣ ಕಟ್ತಾರೆ. ಅದ್ರ ಬದಲು ನಮ್ಮಲ್ಲಿ ಉಪಯುಕ್ತ ಪುಸ್ತಕಗಳಿದ್ದಾವೆ, ಸಾಕಷ್ಟು ಉಪಯುಕ್ತ. ಅದು ಸುಮಾರು 1-2-3 ಸಾವಿರ ಪುಸ್ತಕ ಇದೆ ನಮ್ಮಲ್ಲಿ. ಸೊ ಈಗ ನೋಡ್ತಾ ಇದ್ದರೆ ಗೊತ್ತಾಗ್ತದೆ, ಮಕ್ಕಳು ಎಷ್ಟು ಕೆಳಗಿದ್ರು ಹುಡುಕಿ ತೆಗಿತಿದ್ದಾರೆ. ಸೊ ಅದು ಪುಸ್ತಕ ಹುಡುಕ್ತಿಲ್ಲ, ಅವರು ಜ್ಞಾನ ಹುಡುಕ್ತಿದ್ದಾರೆ. ಈ ಪುಸ್ತಕ ಪ್ರದರ್ಶನದಲ್ಲಿ ನಿಮ್ಗೇನು ಅನ್ನಿಸ್ತಾ ಇದೆ ಸರ್? ನಾವೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅನ್ನಿಸ್ತದೆ. ನಾವು ಈಗ ಪಟ್ಟಣ ಕಟ್ಟಲಿಕ್ಕೆ ಕೊಡುವ ಬದಲು ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಹೇಳಬೇಕು. ಅದಕ್ಕೋಸ್ಕರವಾಗಿ ನಾನು ಮ್ಯಾನೇಜ್ಮೆಂಟಿಗೆ ಥ್ಯಾಂಕ್ಸ್ ಹೇಳಬೇಕು. ಇದು ಸಾಮಾನ್ಯವಾಗಿ ಅಂತಂದರೆ ಬೇಡ ಅಂತಾರೆ. ನಾವು ಈ ಥರ ಮಾಡಬೇಕು ಅಂತ ಹೇಳಿದ ಮೇಲೆ ಈ ರೀತಿ ಒಂದು ಒಳ್ಳೆಯ ಕೆಲಸನ ಮಾಡಿ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅನ್ನಿಸ್ತದೆ ನನಗೆ. ಈ ಪುಸ್ತಕದ ಬೆಲೆ ಎಲ್ಲ ಹೇಗೆ ಅನ್ನಿಸ್ತಾ ಇದೆ? ಲೈಕ್ ಇಟ್ ಭಾಳ ಅಫೋರ್ಡೆಬಲ್ ಇದೆ. ಐ ಹ್ಯಾವ್ ಸರ್ಚ್ ದಿಸ್ ಬುಕ್ಸ್ ಲೈಕ್ ಆಪ್ಟೋಮೊಲಜಿ ಆ್ಯಂಡ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬುಕ್ಸ್ ಎಲ್ಲನ ಒಳಗೆ ಲೈಕ್ ಐ ಹ್ಯಾವ್ ಸರ್ಚ್ a lot and it was too costly, but here it's too affordable and it's worth it. Like we can get any books like what we are searching online or whether it is in the shops and all. Here it is all affordable and we can get it over here. It's too good. ಈ ಪುಸ್ತಕ ಪ್ರದರ್ಶನ ನಿಮಗೆ ಯೂಸ್ಫುಲ್ ಆಯಿತಾ? ಇಂತಹ ಕಾರ್ಯಕ್ರಮಗಳು ಮುಂದೆನೂ ಬರಬೇಕಾ? ಹೌದು ಮ್ಯಾಮ್. ಈಗ ನಮಗೆ ನಮ್ಮ ಕಾಲೇಜಲ್ಲಿ ಪುಸ್ತಕ ಪ್ರದರ್ಶನ ಮಾಡ್ತಿದ್ದಾರೆ. ಅದು ನಮಗೊಂದು ತುಂಬ ಯೂಸ್ಫುಲ್ ಆಗ್ತದೆ. ಯಾಕೆಂದರೆ ಬೇರೆ ಕಡೆಯಲ್ಲೆಲ್ಲ ಜಾಸ್ತಿ ರೇಟ್ಗೆಲ್ಲ ಪುಸ್ತಕ ಇದೆ. ಇಲ್ಲಿ ಈ ಪುಸ್ತಕ 300 ರೂಪಾಯಿಗೆ, ಆದರೆ ಇಲ್ಲಿ ಕಡಿಮೆ ರೇಟಿಗೆಲ್ಲ ಕೊಡ್ತಿದ್ದಾರೆ. ಹಾಗಾಗಿ ನಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ಇನ್ನೂ ಕೂಡ ಈ ವರ್ಷ, ನೆಕ್ಸ್ಟ್ ವರ್ಷ ಕೂಡ ನಮಗೆ ಇದೇ ಥರ ಒಂದು ಬುಕ್ ಪ್ರದರ್ಶನ ಬರಲಿ ಅಂತ ನಾವೆಲ್ಲರೂ ಕಾಯ್ತಿದ್ದೀವಿ. ಈ ಪುಸ್ತಕ ಪ್ರದರ್ಶನ ಹೇಗೆ ಅನ್ನಿಸ್ತು? ನಾವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಇದೆ. ಮತ್ತು ಹೊರ್ಗಡೆ ಆದರೆ ತುಂಬ ರೇಟಿಗೆ ಸಿಗುತ್ತೆ, ಇಲ್ಲಿ ಆಫ್ ರೇಟಿಗೆ ಸಿಗ್ತಾ ಇದೆ. ತುಂಬ ಹಳೆ ಕಾಲದ ಪುಸ್ತಕಗಳೆಲ್ಲ ಸಿಗ್ತಿದೆ. ಬೇರೆ ಸ್ಟೋರಲ್ಲಾದರೆ ತುಂಬ ರೇರ್ ಈ ಥರ ಪುಸ್ತಕ ಎಲ್ಲ ಸಿಗೋದು. ಇಲ್ಲಿ ತುಂಬ ಚೆನ್ನಾಗಿರೋ ಪುಸ್ತಕಗಳೆಲ್ಲ ಇದೆ. ಈ ಪುಸ್ತಕ ಪ್ರದರ್ಶನ ಹೇಗೆ ಅನ್ನಿಸ್ತು? ಈಗ ಒಂದು ಬುಕ್ ತೊಗೊಂಡಿದ್ದೀನಿ. ಇದು ನನ್ನ ತಂಗಿಗೋಸ್ಕರ ಅಂತ ತಗೊಂಡಿರೋದು. ಇನ್ನು ನೋಡ್ತಿದ್ದೀನಿ ಬುಕ್ಕು, ಒಳ್ಳೊಳ್ಳೆ ಬುಕ್ ಇದೆ. ಬಟ್ ಸ್ವಲ್ಪ ಹಳೆ ಬುಕ್ಕು. ಇನ್ನೂ ಈ ಥರದ್ದು ಮಾಡ್ತಿದ್ರೆ ಇನ್ನೂ ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ವರ್ಷ ಕೂಡ ಹೀಗೆ ಮಾಡಿದ್ರೆ ಇನ್ನೂ ತುಂಬಷ್ಟು ಮಕ್ಕಳಿಗೆ ಪುಸ್ತಕ ಕಡಿಮೆ ಬೆಲೆಯಲ್ಲಿ, ಅಂದರೆ ಕೆಲವರಿಗೆಲ್ಲ ಪುಸ್ತಕ ತಗೊಳ್ಳಿಕ್ಕಾಗಲ್ಲ, ಕೆಲವರು ಇಲ್ಲೇ ಓದಿ ಇಲ್ಲೇ ಇಟ್ಟು ಹೋಗಿರ್ತಾರೆ, ಮತ್ತು ನಾಳೆಗೆ ಅದು ಸಿಗೋದಿಲ್ಲ. ಸೊ ಹೀಗೆಲ್ಲ ಕಡಿಮೆ ರೇಟಲ್ಲಿ ಕೊಡ್ತಿದ್ರೆ ಮತ್ತು ಇನ್ನೂ ಮಕ್ಕಳಿಗೆ ತಗೊಳ್ಬೋದು, ಕಡಿಮೆ ರೇಟಲ್ಲಿ ಪರ್ಚೇಸ್ ಎಲ್ಲ ಮಾಡ್ತಾಯಿರ್ತಾರೆ. ಸೊ ಇನ್ನೂ ಆದಷ್ಟು ಈ ಥರನೇ ಪ್ರೋಗ್ರಾಮ್ ಮಾಡ್ತಿರಲಿ ಅಂತ ಹೇಳಿ. ಒಂದೊಳ್ಳೆ ಪುಸ್ತಕ ಜೀವನವನ್ನೇ ಬದಲಾಯಿಸಬಹುದು. ಇಂತಹ ಪುಸ್ತಕಗಳನ್ನು ಕಡಿಮೆ ದರದಲ್ಲಿ ಓದುಗರಿಗೆ ತಲುಪಿಸುತ್ತಿರುವ ಈ ಕಾರ್ಯಕ್ರಮ ಅದೆಷ್ಟೋ ಜನರ ಗಮನ ಸೆಳೆದಿದೆ. ಕ್ಯಾಮ್ರಾ ಪರ್ಸನ್ ಪೂಜಾ ಜೊತೆ ಅನುಶ್ರೀ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ.